ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಜೈಲು ಹತ್ಯೆಯಾಗಿರುವಂತಹ ನಟ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ನೋಡ್ತಾ ಹೋಗೋದಾದ್ರೆ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ದರ್ಶನ್ಗೆ ಜೈಲಲ್ಲಿ ಮನೆಯೂಟದ ಭಾಗ್ಯ ಸದ್ಯಕ್ಕಂತೂ ಇಲ್ಲ. ನಟ ದರ್ಶನ್ಗೆ ಮನೆಯೂಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಜೈಲಧಿಕಾರಿಗಳು ಬಂದಿದ್ದಾರೆ. ಇದೇ ನಿಟ್ಟಿನಲ್ಲಿ ರಿಪೋರ್ಟ್ ಅನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಜೈಲು ಅಧಿಕಾರಿಗಳಿಂದ ಈ ರಿಪೋರ್ಟ್ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡಿದ ನಂತರ ಸಿದ್ಧವಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ಗೆ ಮುಖಭಂಗ ಆಗಿತ್ತು. ಸೊ ಇದನ್ನು ಪ್ರಶ್ನೆ ಮಾಡಿ ಅಥವಾ ಮೇಲ್ಮನವಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕೊಂಡಿದ್ರು. ಹಾಗಾದ್ರೆ ಮನೆಯೂಟ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆ, ದರ್ಶನ್ಗೆ ಯಾವ ಕಾರಣ ಕೊಡ್ತಾ ಇಲ್ಲ, ಡೀಟೇಲ್ಸ್ ನೋಡ್ತಾ ಇದ್ದೀರಾ. ನಟ ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದನ್ನ ಜೈಲಧಿಕಾರಿಗಳು ಮೂರು ರೀತಿಯ ಆರೋಗ್ಯ ಟೆಸ್ಟ್ ಅನ್ನ ಮಾಡೋದ್ರ ಮೂಲಕ ಫುಡ್ ಇಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆಯಾ, ಫುಡ್ ಪಾಯ್ಸನ್ ಇಂದ ಸಮಸ್ಯೆ ಆಗಿದೆಯಾ, ಮತ್ತೆ ಅವ್ರಿಗೆ ಅವತ್ತು ಸಮಸ್ಯೆ ಆಗಿದ್ದು ಪರ್ಮನೆಂಟ್ ಸಮಸ್ಯೆನಾ ಅಥವಾ ಟೆಂಪರರಿ ಸಮಸ್ಯೆನಾ ಏನು ಅಂತ ವೈದ್ಯಾಧಿಕಾರಿಗಳಿಂದ ರಿಪೋರ್ಟ್ ಅನ್ನ ಮೆಡಿಕಲ್ ಚೆಕ್ಅಪ್ ಮೂಲಕ ಮಾಡಿಕೊಂಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ಲಗತ್ತಿಸಿದ್ದಾರೆ. ಮನೆಯೂಟ ಕೊಡೋ ಪರಿಸ್ಥಿತಿ ಅವ್ರ ದೇಹದ ಕಂಡೀಷನ್ ಅನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ ನಂತರ ಈಗಂತೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ದರ್ಶನ್ಗೆ ಮನೆಯೂಟಕ್ಕೆ ಅನುಮತಿ ಕೊಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಜೈಲಧಿಕಾರಿಗಳು ಬಂದಿದ್ದಾರೆ. ಜೈಲಲ್ಲಿ ಸಾವಿರಾರು ಕೈದಿಗಳು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೂ ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ 4,000 ರಿಂದ 5,000 ಕೈದಿಗಳಿದ್ದಾರೆ. ಎಲ್ಲರೂ ಮನೆಯೂಟ ಕೇಳುವಂತಹ ಪರಿಸ್ಥಿತಿ ಆಮೇಲೆ ಸೃಷ್ಟಿಯಾಗತ್ತೆ. ಇದು ಡಿಸ್ಪ್ಯಾರಿಟಿ ಅಥವಾ ತಾರತಮ್ಯಕ್ಕೆ ಕಾರಣ ಆಗ್ಬಿಡುತ್ತೆ. ಜೈಲಲ್ಲಿರುವಂತಹ ಕೈದಿಗಳಲ್ಲಿ ನಾವು ಭೇದ ಭಾವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನಿಮಗೆ ನೆನಪಿರ್ಬೋದು, ಹೈಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರು ಕೂಡ ತಮ್ಮ ಆದೇಶದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ರು. ಮನೆಯೂಟ ನಿರಾಕರಿಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಜೈಲಧಿಕಾರಿಗಳು. ರೈಟ್ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಒಂದು ಕೊನೆ ಹೋಪ್ ಇದ್ದಿದ್ದು ಹೈಕೋರ್ಟ್ನ ಮೂಲಕ ಏನಾದ್ರೂ ಒಂದು ನಿದರ್ಶನ ಸಿಗುತ್ತಾ ಅಂತ. ಬಟ್ ಇಲ್ಲೂ ಕೂಡ ಜೈಲಧಿಕಾರಿಗಳ ಕನ್ಕ್ಲೂಷನ್ ದರ್ಶನ್ ಅವರ ಬಿರಿಯಾನಿ ಊಟಕ್ಕೆ ಅಡ್ಡಿ ಹಾಕುತ್ತಾ ಅಂತ. ಖಂಡಿತವಾಗಿ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಹೈಕೋರ್ಟ್ ನಲ್ಲಿ ಈ ಹಿಂದೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಂತ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಆ ಸಲ್ಲಿಕೆಯನ್ನ ಮಾಡಿದ ಸಂದರ್ಭದಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ವಿಚಾರ ಮತ್ತು ಕೆಲವೊಂದು ಅಂಶಗಳನ್ನ ಅವರ ಪರ ವಕೀಲರ ಮುಂದೆ ಇಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತು. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನ ತೋರಿಸ್ಲಿಕ್ಕಾಗಲ್ಲ. ವಿಚಾರಣಾಧೀನ ಆರೋಪಿ ಅಂದ್ರೆ ವಿಚಾರಣಾಧೀನ ಆರೋಪಿ ಅಷ್ಟೇ. ಆತ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ರಾಜಕೀಯ ಆರೋಪಿ ಇರ್ಬೋದು. ಅವರನ್ನ ಸೆಲೆಬ್ರಿಟಿ ಆರೋಪಿ ಅಥವಾ ರಾಜಕೀಯ ಆರೋಪಿ ಅಂತೇಳಿ ಪ್ರತ್ಯೇಕವಾಗಿ ಅವರನ್ನ ಕೂಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅವರನ್ನ ವಿಚಾರಣಾಧೀನ ಆರೋಪಿ ಅಂತ ಅಷ್ಟೇ ಕೂಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೈಕೋರ್ಟ್ ನಲ್ಲಿ ಯಾವುದೇ ರೀತಿಯ ಆದೇಶವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೆಲ್ಲ ಕೂಡ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಯಾಕಂದ್ರೆ ಯಾರು 5,000 ಜನ ಪರಪ್ನಗರದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದೇ ರೀತಿ ಅನ್ವಯ ಆಗುವಂತ ಸಾಧ್ಯತೆಗಳಿರ್ತವೆ. ಮತ್ತೆ ನಾಳೆ ಬೇರೊಬ್ರು ಆರೋಪಿ ಇದೇ ಆದೇಶವನ್ನು ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಜೈಲಧಿಕಾರಿಗಳೇ ಇದರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅಂದ್ರೆ ಆಗಸ್ಟ್ 1ನೇ ತಾರೀಕಿಗೆ ಅರ್ಜಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಆಗಸ್ಟ್ 10ನೇ ತಾರೀಕಿನ ಒಳಗೆ ದರ್ಶನ್ ಅವರು ಕೊಟ್ಟಂತ ರಿಕ್ವೆಸ್ಟ್ ಏನಿತ್ತು ಅಂದ್ರೆ ಜೈಲಾಧಿಕಾರಿಗಳು ಅಥವಾ ಜೈಲಿನ ಮಹಾನಿರ್ದೇಶಕರು ಏನಿದ್ರು ಅವರಿಗೆ ಕೊಟ್ಟಂತ ಮನವಿ ಏನಿತ್ತು ಮನವಿಗೆ ಒಂದು ಇತ್ಯರ್ಥವನ್ನ ಮಾಡಿ ಅದನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ, ಅಂದ್ರೆ ನೀವು ಊಟವನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಥವಾ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ, ಇದನ್ನ ಮಾಹಿತಿನ ಹೈಕೋರ್ಟ್ಗೆ ನೀಡಬೇಕು ಮತ್ತು 20ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ ಅಂತ ಹೇಳಿ ಕೂಡ ಹೈಕೋರ್ಟ್ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆಗಿದಾವೆ. ಜೊತೆಗೆ ದರ್ಶನ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ವಿಶೇಷವಾದ ಸೌಲಭ್ಯ ಅಥವಾ ವಿಶೇಷವಾಗಿ ಮನೆಯ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಆ ವರದಿಯನ್ನ ತಯಾರು ಮಾಡಿದ್ದಾರೆ, ಅದನ್ನ ಹೈಕೋರ್ಟ್ ಕೂಡ ಕೊಡ್ತಾರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತದ್ದು ಅವ್ರಿಗೆ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದನ್ನ ಪರಿಗಣಿಸಿ ಈ ಊಟವನ್ನ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.